ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ಮತ್ತು ಇಲ್ಲಿನ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಮಾಹಿತಿ ಕಲೆ ಆಗ್ದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಮೊನ್ನೆ ನಡೆದಂತಹ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸರ್ಕಾರ ಮತ್ತು ಇಲಾಖೆ ಮಾದಕ ವಸ್ತುಗಳ ಬಗ್ಗೆ ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಇಟ್ಕೊಂಡಿರುವಂಥದ್ರ ಬಗ್ಗೆ ಒತ್ತಿ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ, ಅವಳಿ ನಗರಗಳು, ಇದು ಭಾಳ ಒಳ್ಳೆಯ ಒಂದು ಶಿಕ್ಷಣ ಕೇಂದ್ರವೂ ಹೌದು, ವಾಣಿಜ್ಯ ಕೇಂದ್ರವೂ ಹೌದು, ಧಾರ್ಮಿಕ ಕೇಂದ್ರವೂ ಹೌದು. ಯಾರೋ ಕೆಲವರು ಕಿಡಿಗೇಡಿಗಳು ಮತ್ತು ಈ ಡ್ರಗ್ಸ್ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋ ಪೆಡಲರ್ಸು ಯುವ ಸಮೂಹವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿರುವಂಥದ್ರ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ನಮ್ಮ ಹೋಮ್ವರ್ಕನ್ನು ನಾವು ಮಾಡಿಕೊಂಡು ಕಳೆದ 10 ವರ್ಷಗಳಲ್ಲಿ ಡ್ರಗ್ಸ್ NDPS ಕೇಸ್ಗಳಲ್ಲಿ ಇರುವಂತಹ ಆರೋಪಿಗಳು, ಅದರಲ್ಲಿ ಪೆಡಲರ್ಸು, ನಾಟ್ ಕನ್ಸ್ಯೂಮರ್ಸ್, ಪೆಡಲರ್ಸ್ಗಳದ್ದು ಒಂದು ಪೆರೇಡನ್ನು ಇವತ್ತು ಮಾಡಲಾಯಿತು. ಸೊ ಇದರಲ್ಲಿ ಸುಮಾರು 180ಕ್ಕೂ ಹೆಚ್ಚು ಡ್ರಗ್ ಪೆಡಲರ್ಸು ಇವತ್ತು ಉಪಸ್ಥಿತರಿದ್ದರು, ಅಂದರೆ ಹಾಜರಿದ್ದರು. ಇನ್ನೂ ಸಾಕಷ್ಟು ಜನ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದಾರೆ, ಔಟ್ ಆಫ್ ಸೈಟ್ ಇದ್ದಾರೆ, ಔಟ್ ಆಫ್ ವೀವ್ ಅಂತ ಕರಿತೀವಿ ನಾವು, ಅದರಿದ್ದಾರೆ. ಮತ್ತು ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಿಂದ ಇರುವಂಥವ್ರು ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕ್ರಮ ಏನು ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ಮಾಡಲಿದ್ದೇವೆ, ಅದರ ಒಂದು ಸಂಪೂರ್ಣ ತಯಾರಿಯನ್ನು ಈವರೆಗೂ ಮಾಡಿ ಇನ್ನು ಮುಂದೆ ಅದನ್ನು ಕಾರ್ಯಗತಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಮುಂದುವರಿಯಲಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಎಲ್ಲ ಆರೋಪಿಗಳ ಮೇಲೆ ಸ್ಟೇಷನ್ಗಳಲ್ಲಿ ಡಾಕ್ಯುಮೆಂಟೇಷನ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ರೌಡಿ ಶೀಟರ್ಸ್ ಇರ್ತಾರೆ, ಅವ್ರಿಗೆ ರೌಡಿ ಶೀಟ್ಸ್ ಇರುತ್ತೆ. ಕಳ್ಳತನ ಮತ್ತೊಂದು ಮಾಡಿರೋರಿಗೆ MOB ಕಾರ್ಡ್ಸ್ ಇರುತ್ತೆ. ಆ ರೀತಿ ಇವ್ರಿಗೆ ಡೋಸಿಯರ್ಸು ಕೆಲವು ಸ್ಟೇಷನ್ಗಳಲ್ಲಿ ಇಟ್ಕೊಂಡಿದ್ದಾರೆ, ಬಟ್ ಎಲ್ಲ ಸ್ಟೇಷನ್ಗಳಲ್ಲಿ ಇಲ್ಲ. ಈ 180+ ಜನರೇನಿದ್ದಾರೆ ಇವ್ರಿಗೆ ಎಲ್ಲರ ಮೇಲೂ ಇವತ್ತೊಂದು ಠಾಣೆಯಲ್ಲಿ ಡಾಕ್ಯುಮೆಂಟೇಷನ್ ಡೋಸಿಯರ್ಸ್ನ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಾಗುತ್ತೆ ಮೊದಲನೇದಾಗಿ. ಎರಡನೇದು, ಇವರು ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಾರ್ದು ಅಂತಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಕರಣಗಳನ್ನು ದಾಖಲಿಸ್ಕೊಳ್ಳುವಂಥದ್ದು. ಈ ಹಿಂದೆ ಏನು 107, 110, 108, 109 ಈ ಥರ CRPC ಅಡಿಯಲ್ಲಿ ಕ್ರಮ ಕೈಗೊಳ್ತಿದ್ವಿ, ಅದರ ಒಂದು ಕ್ರಮವನ್ನು ಕೂಡ ಈಗ ಇವ್ರ ಮೇಲೆ ಮಾಡಲಾಗುತ್ತೆ.